ತಮಿಳ್ನಾಡಲ್ಲಿ ಹೊಡೆದಂಗೆ ಹೊಡಿತೈತೆ ಬಿಟ್ಟು ಇಲ್ಲಿ. ಮತ್ತು ಇನ್ನೊಂದು ನಮ್ಮ ಹಾಸನಲ್ಲಿ ಮಳೆ ಹೋಗ್ತೈತಿ, ಇಲ್ಲಿ ಮಳೆ ಹೋಗ್ತೈತೆ. ವೆಲ್ಕಮ್ ಬ್ಯಾಕ್ ಟು ವಿಕೆಟ್ ರೆಕಾರ್ಡ್ಸ್. ಮತ್ತೊಂದು ಲಾಗಿ ಎಲ್ಲರಿಗೂ ಸ್ವಾಗತ. ಏನಪ್ಪ ಅಂತಂದರೆ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಒಂದು ವೀಡಿಯೋ ಅಪ್ಲೋಡ್ ಆಗಿದೆ, ಅದು ಡಿಲೀಟ್ ಆಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಪರವಾಗಿಲ್ಲ, ಡಿಲೀಟ್ ಆದರೂ ಪರವಾಗಿಲ್ಲ. ನಾವು ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಗಿದೆ. ಏನು ಮಾಡ್ತಾ ಏನಪ್ಪ ಬೆಳಿಗ್ಗೆ ನಿಂತೋಗೋಣ ಅಂತ ಯಾರು ಗಾಬರಿ ಆಗಬೇಡಿ. ಚೆಕ್ ಮಾಡ್ತೀನಿ. ಬೆಳಗ್ಗೆ ಟೈಮು ಎದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಗೆ ಪ್ರತಿಯೊಬ್ಬರು ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ನಾವು ಏನು ಹೇಳೋದಿಲ್ಲ. ಕೆಲವರು ಇದ್ದಾಗ ಚೆಕ್ ಮಾಡೋಣ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಆಯಿಲ್ ಚೆಕ್ ಮಾಡಬೇಕು, ಮತ್ತು ವಾಟ್ರ್ ಎಷ್ಟು, ನೀರು ಎಷ್ಟೈತೆ ಅಂತ ಚೆಕ್ ಮಾಡಬೇಕು. ಫುಲ್ ಒಂದು ಎಲ್ಲರೂ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿದ್ದಾವ ಇಲ್ಲ ಕಮ್ಮಿ ಇದ್ದಾವ ಅಂತ ಎಲ್ಲ ಗೊತ್ತಾಗುತ್ತೆ. ಏನೈತೆ ಅಂತಾದರೆ ನಮ್ದು ಆಯಿಲ್ ಕಮ್ಮಿ ಐತೆ, ಸೆಕೆಂಡ್ ಗೇಜ್ಗಿಂತ ಕಮ್ಮಿ ಇದೆ. ಅದು ನೋಡಿ, ಆಯಿಲ್ ಹಾಕಿಸ್ಬೇಕು. ಸಾವ್ಕಾರ್ರಿಗೆ ಹೇಳ್ಬೇಕು ಈಗ. ಗೇಜ್ ಇಲ್ಲೇ ನಮ್ಮ ಸಾವ್ಕಾರರು ತೋರಿಸ್ಕೊಟ್ಟಿದ್ದು ಇದರಿಂದ ಮೇಲ್ಗಡೆ ಇರಬೇಕಂತೆ, ಇದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಐತೆ ಈಗ ಆಯಿಲ್. ಇಲ್ಲಿಗಂಟ ಇದು ಫುಲ್ ಇದ್ದರೆ ಇಲ್ಲಿಗಂಟ ಬರುತ್ತೆ. ಫಸ್ಟ್ ಸೆಕೆಂಡು ಇದೈತಲ್ಲ, ಇದರಿಂದ ಮೇಕಿದ್ರೆ ಏನು ತೊಂದರೆ ಇಲ್ಲ. ಆಯಿಲ್ ಒಂದು ಸ್ವಲ್ಪ ಇದರಿಂದ ಕೆಳಗಡೆ ಐತೆ, ಇನ್ನೂ ಒಂದು ಸರಿ ಯಾಕೆ ಚೆಕ್ ಮಾಡುತ್ತೆ. ಶೋರೂಮಲ್ಲಿ ಹಾಕ್ಸ್ತಾರೆ. ಮತ್ತು ಇಲ್ಲೇ ನೋಡಿ, ಇಲ್ಲೇ ನಮ್ಮ ಲಾರಿಲಿ ಇರೋವಂಥದ್ದು ಫುಲ್ ಅಂತ ಇದೆ, ಕರೆಕ್ಟಾಗಿ ಇದೆ. ಇದು ಮ್ಯಾಕ್ಸಿಮಮ್ ಮಿನಿಮಮ್ ಮೇಲಿದೆ, ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ಅವಶ್ಯಕತೆ ಇಲ್ಲ, ಮಿನಿಮಮ್ ಮೇಲಿದೆ ಸಾಕು. ಬೆಳಿಗ್ಗೆ ಟೈಮು ಇವೆರಡು ಕೆಲಸ ಕಂಪಲ್ಸರಿ ಮಾಡಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಒಂದು ಸಲ ನೈಟೋಗಿ ಮಲಗಿರ್ತೀವಿ ಇಲ್ಲ ಎದ್ದಿರ್ತೀವೋ ಗೊತ್ತಿರಲ್ಲ, ಬಟ್ ಒಂದ್ಸಲ ಎದ್ದಿಲ್ಲ ಒಂದು ಕಡೆಯಿಂದ ಟೈರ್ ಚೆಕ್ ಮಾಡಿರುತ್ತೆ. ಮರ್ತ್ಕೊಂಡು ನಮ್ಮ 16 ವೀಲ್ ಡ್ರೈವರ್ಗಳು ಕೆಲವರು ನಾನು ಅಬ್ಸರ್ವ್ ಮಾಡಿದಂಗೆ ಲಿಫ್ಟ್ ಹಾಕ್ಸಲ್ಲಿ ನಿಲ್ಸಿರಲ್ಲ, ಲಿಫ್ಟ್ ಹಾಕ್ಸಲ್ಲಿ ಇಳಿಸ್ಕೊಂಡು ಮಾಡ್ಕೋಬೇಕು. ಏನಪ್ಪ ಅಂದರೆ ಲಿಫ್ಟ್ ಹಾಕ್ಸಲ್ಲಿ ಹಂಗೆ ಇದ್ದರೆ ಇಚ್ಕೊಂಡು ಹೋಗ್ಬಿಡ್ತಾರೆ ಟೈರ್ಗಳು, ಚೆನ್ನಾಗಿರ್ತವೆ ಟೈರು ಅಂತ. ಲಿಫ್ಟ್ ಹಾಕಿ ನಿಲ್ಸ್ಕೊಂಡು ಗಾಡಿ ನೋಡ್ಕೊಂಡು ಇವಾಗ ಟೈರ್ ಚೇಂಜ್ ಮಾಡಿಸ್ಬೇಕು. ಯಾಕಂದರೆ ಟೈರು ಬನ್ನಿ ನಾವು ತೋರಿಸ್ತೀವಿ. ರಾತ್ರಿ ಸೌಕರ್ಯ ಬಂದಿದ್ದರು, ಚೆಕ್ ಮಾಡಿ ಹೇಳಿದ್ರು ಇದು ಟೈರ್ ಒಂದು ಲೆವೆಲ್ ಸೌದೈತೆ ಅಂತ ಹೇಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬಟನ್, ಈ ಬಟನ್ನಿಂದ ಈ ಬಟನ್ ಒಂದು ಸ್ವಲ್ಪ ಜಾಸ್ತಿ ಸೌದೈತೆ ನೋಡ್ಬೋದು ಇಲ್ಲಿ. ಈ ಬಟನ್ನು ಇದನ್ನು ಉಲ್ಟಾ ಮಾಡಿಸ್ಬೇಕು. ಮತ್ತು ಆ ಕಡೆ ಟೈರ್ನು ಸೇಮು, ಈ ಡಮ್ಮಿಗೆ ಏನವೆ ಆ ಕಡೆ ಟೈರು ಉಲ್ಟಾ ಮಾಡಿಸ್ಕೊಂಡು ಹೋಗ್ಬೇಕು. ಅದಕ್ಕಿಂತ ಪಂಚರ್ ಶಾಪ್ ಓಪನ್ ಆಗಿದೆ. ಪಂಚರ್ ಶಾಪ್ ಓಪನ್ ಆದ ತಕ್ಷಣ ಎರಡು ಟೈರ್ನು ಬದಲಾಯಿಸ್ಬಿಟ್ಟು ಮತ್ತು ಫ್ರಂಟಿಂಗ್ ಒಂದು ಟೈರು ಬಟ್ ಏನಪ್ಪ ಅಂದರೆ ಇದು ಒಂದು ಲೆವೆಲಿಗೆ ಸೌದೈತೆ ಟೈರು, ಇದು ಜಾಸ್ತಿ ಇದು ಒಂದು ಲೆವೆಲಿಗೆ ಸೌದೈತೆ. ಬಟ್ ಇದೊಂದು ಸ್ವಲ್ಪ ಜಾಸ್ತಿ ಸೌದಿರೋ ಕಾರಣಕ್ಕೆ ಈ ಟೈರ್ನ ಹೊರಗೆ ಹಾಕ್ಸಿ ಇದನ್ನು ಒಳಗೆ ಹಾಕ್ಸ್ಬೇಕು. ಜಾಸ್ತಿ ಇದು ರೈಟ್ ಸೈಡಲ್ಲಿ ಹೊರಗಡೆನೇ ಸೌದ್ಬಿಟ್ಟೈತೆ. ಆಲ್ಮೋಸ್ಟ್ ಟೈರ್ಗಳೆಲ್ಲ ಒಳಗಡೆನೇ ಸೌದೋದು. ಬಟ್ ಇದೊಂದು ಸ್ವಲ್ಪ ಇದು ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲೇ ಸೌದ್ಬಿಟ್ಟೈತೆ. ಇದನ್ನೊಂದನ್ನು ಉಲ್ಟಾ ಮಾಡಿಸ್ಕೊಬೇಕಷ್ಟೇ, ಇಷ್ಟೇ ಕೆಲಸ ಇರೋದು. ಆಮೇಲೆ ಗ್ರೀಸ್ ಹೊಡಿಸ್ಕೊಬೇಕು ಗಾಡಿಗೆ. ಆಯಿಲ್ ಲೀಕ್ ಆಗ್ತಿತ್ತು ಆಗಪ್ಪ ಅಂತಂದರೆ ಅದು ಔಟ್ರ್ ಪೈಪಲ್ಲಿ ಮಾಮೂಲಿ ಎಲ್ಲ ಆಯಿಲ್ ಜಾಸ್ತಿ ಇದ್ದಾಗ ಲೀಕ್ ಆಗೋದು ಅವೆಲ್ಲ ಬರುತ್ತೆ, ಕಂಪಲ್ಸರಿ ಬರ್ತಾ ಇರುತ್ತೆ. ಅದರಲ್ಲಿ ತೊಂದರೆ ಇಲ್ಲ. ಅದೇನು ಶೋರೂಮಲ್ಲಿ ಬೋಲ್ಟ್ ಟೈಟ್ ಮಾಡೋದಷ್ಟೇ, ಅದನ್ನು ನೋಡ್ಕೊಳ್ತಾ ಇರಬೇಕು. ಎಲ್ಲ ಪ್ರತಿಯೊಂದು ಗಾಡೀಲಿ ಅಬ್ಸರ್ವ್ ಮಾಡ್ಕೊತ ಇರಬೇಕು.
ಇಷ್ಟು ಕೆಲಸ ಹೇಳಿದರೆ ಸೌಕರ್ಯ ಮಾಡಿಸ್ತಾರೆ ಅಂತೇಳಿ ಟೈರ್ ಉಲ್ಟಾ ಅದರ ನಮ್ಮ ಮೇಂಟೆನೆನ್ಸ್ ಮಾಡೋದ್ರಿಂದ ನಮ್ಮ ಸೌಕರ್ಯ ಹೆಚ್ಚಿಸ್ತಯ್ಯಪ್ಪ ನೀಟಾಗಿ. ಒಬ್ಬ ಪ್ರತಿಯಾದ ಒಂದು ಓನರ್ ಬಂದಾಗ ಟೈರಿಂದ ಹಿಡಿದು ಗಾಡಿ ಬಾಡಿಯಿಂದ ಹಿಡಿದು ಟೈರ್ವರೆಗೂ ನೀಟಾಗಿ ಚೆಕ್ ಮಾಡಿ ನಮಗೆ ಗೊತ್ತಾಗಲಿಲ್ಲ ಅಂದರೂ ಹಣ ಇನ್ನೊಂದು ಗೊತ್ತಾಗ್ತಿಲ್ಲ ಅಂತ ಅಂದರೆ ಒಂದು ಕೆಲಸ ಹೇಳ್ಕೊಡ್ತಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಹಣ ಇನ್ನೊಂದು ಗೊತ್ತಾಗ್ತಿಲ್ಲ ಕೂಡ ಆಯಿತು ಅದು ಹೇಳಿ ಹಿಂಗೆ ಮಾಡಬೇಕು, ಒಂದು ಪ್ರತಿಯೊಂದು ಒಂದು ಓದುವುದೆಲ್ಲ ಮಾಡಬೇಕು ಅಂತ ಹೇಳಿದ್ರಲ್ಲ ಹಾಗೆಲ್ಲನೂ ಹೇಳ್ಕೊಡ್ತಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ವೀಡಿಯೋ ಮಾಡಿರಲಿಲ್ಲ ನಾನೇ ಅವರೇ ವೀಡಿಯೋ ಮಾಡು ಒಳ್ಳೆ ವೀಡಿಯೋ ಮಾಡಿ ಹಾಕು ಅಂತ ಹೇಳಿ ಅವರೇ ನೆನ್ನೆ ನೈಟ್ ಹೇಳಿದರು. ವೀಡಿಯೋ ಅಪ್ಲೋಡ್ ಆಗ್ತಾಯಿತ್ತು. ರೌಂಡ್ ಟ್ರಿಪ್ ಹೋಗ್ಬಂದೆ ಹೈದ್ರಾಬಾದ್ಗೆ. ಬಟ್ ಏನಪ್ಪ ಅಂದರೆ ವೀಡಿಯೋ ಮಾಡಿರ್ತಿಲ್ಲ ಸೌಕರ್ಯ ಲಿಂಕ್ ಮಾಡ್ತಾರಪ್ಪ ಅಂತ ಹಂಗಾಗಿ ಇದು ಮಾಡಿದ್ದಿಲ್ಲ. ವೀಡಿಯೋ ಅವರೇ ನೆನ್ನೆ ಹೇಳಿದ್ದಾರೆ. ವೀಡಿಯೋ ಟೈರೆಲ್ಲ ಬದಲಾಯಿಸ್ಕೊಳ್ಳೋದು. ಪಂಚರ್ ಶಾಪ್ ಓಪನ್ ಆಗಿದೆ. ಇದೇ ನಮ್ಮ ಪಂಚರ್ ಶಾಪು ರೆಗ್ಯುಲರು ಮಣಿಯಣ್ಣ ಅಂತ ಅಂದ್ಬಿಟ್ಟು. ಇವಾಗ ಟೈರೆಲ್ಲ ಇದು ಮಾಡೋಕ್ಕೆ ಮುಂದೆ ಆಲ್ಮೋಸ್ಟ್ ಜಾಗ ಕೊಡ್ತಾವ್ರೆ ನೋಡಿ. ಅಲ್ಲಿ ಅದೊಂದು ಟೈರ್ ಬದಲಾಯಿಸಿ ಇನ್ನು ಉಲ್ಟಾ ಮಾಮೂಲಿ ಪಟಾಪಟ್ ಬೇಗ ಆಗೋಗ್ಬಿಡುತ್ತೆ ಕೆಲಸ. ಇಲ್ಲಿ ಆಲ್ರೆಡಿ ಇಲ್ಲಿ ಸೆಂಟ್ರಲ್ ಜಾಗ ಬಿದ್ದಾಯಿದೆ ಬರೋ ನೋಡೇ ಇಲ್ಲ ನಾನು. ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾರೆ ಅಂದರೆ ನಾನು ಲೈಫಲ್ಲಿ ಪಂಚರ್ ಶಾಪಲ್ಲಿ ಈ ಥರ ಕೆಲಸ ಮಾಡೋದು ನೋಡಿಲ್ಲ. ಮಂಗ್ಳೂರಲ್ಲಿ ಒಬ್ಬರು ಹಿಂದಿ ಹುಡುಗನೊಬ್ಬರು ನೋಡಿದ್ದೆ, ನಮ್ಮೂರಲ್ಲಿ ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡೋದು ನಾನು ಇಲ್ಲೇ ಒಂದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಸಾಕಾಗಿ ಕೆಲಸ ಮಾಡುತ್ತೆ ಮಾತ್ರ ಮಣಿಯಣ್ಣ. ಯಾರು ಬೇಕಂದರೆ ಬಂದು ಕಾಂಟ್ಯಾಕ್ಟ್ ಮಾಡ್ರಪ್ಪ. ಎಲ್ಲೇ ಕನಕಪುರ ರೋಡಲ್ಲಿರೋದು, ಬೈಪಾಸಲ್ಲಿ. ಇದು ಕಗ್ಲಿಪುರಕ್ಕೆ ಹೋಗ್ತೀವಲ್ಲ ರೋಡಲ್ಲಿರೋದು. ಸಾಕಾದ ಇಲ್ಲಿ ಆಶ್ರಮ ಐತಲ್ಲ ಆ ನೇರದಲ್ಲಿರೋದು. ಪಟಾಪಟ ಬೇಗ ಕೆಲಸ ಮಾಡಿಕೊಡ್ತಾರೆ. ತಲೆನೋವಿಲ್ಲ ಮಾತ್ರ. ಇದೇ ಪಂಚರ್ ಶಾಪು ನೋಡ್ಕೊಂಬಿಡಿ. ಬೆಳಿಗ್ಗೆ 7 ಗಂಟೆ ಓಪನ್. ಇದೇ ರೋಡು ಬೈಪಾಸಲ್ಲೇ ಇರೋದು. ಪಟಾಪಟಿ ಕೆಲಸ ಮುಗಿಸ್ಕೊಬಿಡೋಣ. ಸೌಕರ್ಯ ಹೇಳ್ಬಿಟ್ಟು ಏನಂತ ನೋಡೋಣ ಬನ್ನಿ. ಗಾಡಿ ಆಲ್ಟ್ ಆಗ್ತು ಫ್ರೆಂಡ್ಸ್. ಗಾಡಿ ಲೋಡ್ ಆಗಲಿಲ್ಲ. ಬಟ್ ಏನಪ್ಪ ಅಂತಂದರೆ ಏನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಬಿಡಿ. ಇನ್ನೇನೋ ಹಿಂಗೆ ಮಾಡ್ತಾವನಲ್ಲ ಅಂದ್ಕೊಡಿ. 2 ಟ್ಯಾಂಕಲ್ಲಿ ನೀರು ತುಂಬ್ಕೊಂಬಿಟ್ಟು ಈ ಕಲರಿಗೆ ಬಂದ್ಬಿಟ್ಟೈತೆ. ಹಾಲಿನ ಕಲರಿಗೆ ಬಂದೈತೆ ನೋಡಿ. ಎಷ್ಟೊಂದಿದೆ ಅಂತ ಅಂದರೆ ಟೋಟಲ್ಲು ನಮ್ಮ 16 ವೀಲಲ್ಲಿ 8 ಟ್ಯಾಂಕ್ ಬರ್ತವೆ. ಆ 8 ಟ್ಯಾಂಕಲ್ಲಿ ಚೆಕ್ ಮಾಡಬೇಕು. ಏನಪ್ಪ ಅಂತಂದರೆ ಎಲ್ಲಿಗೆ ಮಳೆ ಟೈಮಲ್ಲಿ ನಾವು ಈಗ ಹೋಗ್ತಾ ಇರ್ತೀವಿ, ಒಂದು ಟ್ರಿಪ್ಪಲ್ಲಿ ಚೆಕ್ ಮಾಡಲ್ಲ, ಒಂದು ಟ್ರಿಪ್ಪಲ್ಲಿ ಚೆಕ್ ಮಾಡ್ತೀವಿ. ಇಲ್ಲ ಕೆಲವ್ರು ಬೇರೆಯವ್ರು ಬಂದಿರ್ತಾರೆ ಡ್ರೈವರ್ಗಳು, ಅವ್ರು ಬಂದು ಚೆಕ್ ಮಾಡಿರಲ್ಲ. ಆವಾಗ ಈ ಥರ ತುಂಬ್ಕೊಂಡು ಈ ಥರ ಆಗಿರುತ್ತೆ. ಇದರಿಂದ ಏನು ಫಾಲ್ಟ್ ಆಗ್ತಿರುತ್ತೆ ಮತ್ತು ಎಫೆಕ್ಟ್ ಏನಾಗುತ್ತೆ ಅಂತ ಅಂದರೆ ಮತ್ತು ಬ್ರೇಕ್ ಹಚ್ಚಲ್ಲ, ಬ್ರೇಕ್ ಅಪ್ಲೈ ಆಗೋಲ್ಲ. ಹ್ಯಾಂಡ್ ಬ್ರೇಕ್ ಸಿಗ್ನಲ್ ತೋರಿಸೋದು ಅವೆಲ್ಲ ಪ್ರತಿಯೊಂದು ಗಾಡಿ ಆಟೋಮೆಟಿಕ್ ಅದೇ ತೋರಿಸ್ಬಿಡುತ್ತೆ. ಪ್ರತಿ ಟ್ರಿಪ್ಪಲ್ಲೂ ಇದನ್ನು ಚೆಕ್ ಮಾಡ್ಕೊಬೇಕು. ನಾನೀಗ ರೌಂಡ್ ಟ್ರಿಪ್ ಹೋಗ್ಬಂದೆ, ನಾನು ಚೆಕ್ ಮಾಡಿರಲಿಲ್ಲ. ನಾನು ಟ್ರಿಪ್ಪಲ್ಲಿ ಗಾಡಿ ಬೇರೆ ಡ್ರೈವರ್ ಬಂದಿದ್ದರು ನಮ್ಮ ಗಾಡಿಗೆ. ಅವ್ರು ಏನಾದ್ರು ಚೆಕ್ ಮಾಡಿರ್ತಾರೆ ಅಂದ್ಬಿಟ್ಟು ನನ್ನ ಪಾಡಿ ನಾನು ಸುಮ್ಮನೆ ಆಗಿದೆ. ನಮ್ಮ ಸಾಹುಕಾರ ಓಪನ್ ಮಾಡಿ ಹೇಳಿ, ಮಗ ಏರ್ ಟ್ಯಾಂಕಲ್ಲಿ ನೀರಿಗೆ ತುಂಬಿರ್ತದೆ ತೆಗಿಯಪ್ಪ ಅಂತ ಅಂದರು. ಬಂದು ನೋಡಿದರೆ ಏನು ಗುರು ಇದು ಹಾಲು ಥರ ಹಿಡಿತೈತೆ ಹಂಗೆ ನೀರು ಕೆಳಗಡೆ. ಹಿಂಗೆ ತಿರ್ಗ್ಸೋಕೆ ಹೋಗಿ ಉಲ್ಟಾ ತಿರ್ಗಿಸ್ದೆ. ಉಲ್ಟಾ ತಿರ್ಗಿಸಿದ ತಕ್ಷಣ ಆತಗೆ ನನ್ನ ಮುಖಕ್ಕೆ ಹೊಡೆದ್ಬಿಡೋಣ. ಆತಗೆ ನೋಡಿ ಈಗ ಹೆಂಗೆ ಹೊಡೆಯುತ್ತೆ ಅಂತ ಅಲ್ಲಿ ನೋಡೋಕ್ಕೆ ತಲೆ ಕೆಟ್ಟೋಯ್ತೈತೆ. ಏನು ಹಿಂಗೈತಲ್ಲಪ್ಪ ಅನ್ನಂಗೆ ಆಗ್ಬಿಡ್ತು ನನಗೆ. ಕೈ ಮಾತ್ರ ನೋವು ಬರುತ್ತೆ ಸಿಕ್ಕಾಬಿಟ್ಟೆ. ಟೈಟ್ ಇರುತ್ತೆ, ಬರೋಲ್ಲ. ಸ್ಕ್ರೂ ಡ್ರೈವರಲ್ಲಿ ನಿಧಾನಕ್ಕೆ ಹಿಂಗೆ ಹಿಡ್ಕೊಂಬಿಟ್ಟು ಆ ಕಡೆ ಈ ಕಡೆ ಹಾಕ್ಬಿಟ್ಟು ಹಿಂಗೆ ಎಳ್ಕೊಂಡ್ರೆ ಆರಾಮಾಗಿ ಫ್ರೀಯಾಗಿ ಇದು ಮಾಡ್ಬೋದು. ಸ್ಕ್ರೂ ಡ್ರೈವರಲ್ಲೇ ಮಾಡ್ಕೊಳ್ಳಿ, ಎಲ್ರಿಗೂ ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಡ್ರೈವರ್ಗಳಿಗೆ ಗೊತ್ತಿರುತ್ತೆ, ಬಟ್ ಕೆಲವ್ರಿಗೆ ಗೊತ್ತಿರಲ್ಲ. ತಿಳ್ಕೊಬೇಕು. ತಿಳ್ಕೊಂಡು ನೋಡಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಿರೋದು ಅಷ್ಟೇ. ಮತ್ತು ಹಿಂದಗಡೆಯಲ್ಲೂ ಟ್ಯಾಂಕಲ್ಲೂ ಸಿಕ್ಕಾಬಿಟ್ಟೈತೆ, ಅಲ್ಲೂ ಹೋಗಿ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಇಲ್ಲಿ ಇದು ಎಲ್ಲಿ ಬರೋದಪ್ಪ ಅಂದರೆ ಸೆಕೆಂಡ್ ಆಕ್ಸಲ್ಲಿ ಕೆಳಗಡೆ ಬರೋದು 2 ಟ್ಯಾಂಕ್ ಬರ್ತವೆ. 2 ಟ್ಯಾಂಕಲ್ಲಿ 1 ಟ್ಯಾಂಕಲ್ಲಿ ಈ ಥರ ಐತೆ. ಮತ್ತು ನೋಡಿ ಲಿಫ್ಟ್ ಆಕ್ಸಲ್ಲಿಂದ ಹಿಂದಕ್ಕೆ ಬಂದು ಹೌಸಿಂಗ್ ಹತ್ರ ಬಂದು ಇದು ಮಾಡ್ತಿರೋದು. ಲಾಸ್ಟು ಡಮ್ಮಿ ಟೈರ್ ಹತ್ರ ಬಂದ್ಬಿಟ್ಟು ಅಲ್ಲೂ ಇದೇ ಥರ ಐತೆ. 1 ಟ್ಯಾಂಕಲ್ಲಿ ಮಾತ್ರ ಹಿಂಗಾಯ್ತು, ಇನ್ನೊಂದು ಟ್ಯಾಂಕಲ್ಲಿ ಹಿಂಗಾಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಪ್ರತಿ ಟ್ರಿಪ್ಪಲ್ಲೂ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬ್ರೇಕ್ ಅಪ್ಲೈ ಆಗೋಲ್ಲ. ನಾವು ಗಾಡಿ ಸೆಕ್ಷನ್ ಹೋಗ್ತಾ ಇರ್ತೀವಿ, ಗಾಡಿ ಸೆಕ್ಷನ್ ಹತ್ಕೊಂಡ್ಬರ್ತಾ ಇರ್ತೀವಿ. ಹಂಗಾಗಿ ಹೇಳ್ತಿರೋದು, ಯಾರು ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಬನ್ನಿ ಮುಂದೆ ಹೇಳಿದ್ರು. 3 ದಿನ ಆಯ್ತು ಇವತ್ತಿಗೆ. ದೀಪಾವಳಿ ಇರೋ ಕಾರಣಕ್ಕೆ ಹತ್ರದಲ್ಲಿ ಲೋಡಿಂಗ್ ಆಗ್ತಿಲ್ಲ. ನಮ್ಮದೊಂದು ಕಂಪ್ನಿ ನಮ್ಮ ಗಾಡಿ ಒಂದು ಹೋಗಿ ಲೋಡ್ ಐತೆ, ನಮ್ಮ ಬಸವಣ್ಣವ್ರದ್ದು. ಅದು ನೆನ್ನೆ ಲೋಡಾಗಿ ಹೋಗಿರೋದು. ಬಸವಣ್ಣನೇ 2 ದಿನ ಆಲ್ಟಾಗಿ ಲೋಡ್ ಮಾಡ್ಕೊಂಡು ಹೋಯ್ತೆ. ನಮ್ಮ ಗಾಡಿನೂ ಲೋಡ್ ಆಗಿಲ್ಲ. ಇವತ್ತು ಏನಾರ ಬಂದರೆ ನಮ್ಮ ಅದೃಷ್ಟ, ಇಲ್ಲ ಅಂತಂದರೆ ದುರಾದೃಷ್ಟ. ಏನೂ ಮಾಡೋಕ್ಕಾಗಲ್ಲ. ಹಬ್ಬ ಮುಗಿಯೋ ಗಂಟ
ಲೋಡಿಂಗ್ ಆಗಲ್ಲ. ನಂಗೆ ಆಗೈತೆ, ಬೇಜಾರಾಗೋಯ್ತೈತೆ. 3 ದಿನ ಆಗೋಗ್ಬಿಡ್ತು ಇವತ್ತಿಗೆ. ಇವತ್ತು ಲೋಡ್ ಆಗ್ಬಿಟ್ರೆ ಏನಾದರೂ ಮಾಡಿ ಹೋಗಿ ಲೋಡ್ ಮಾಡಿಬಿಡ್ತೀನಿ ಪಟ್ಟ ಅಂತ. ಗಾಡಿ ನಿತ್ತಂಗೆ ನಿಲ್ಲಿಸ್ಕೊಂಡು ನಿಂತ್ಕೊಬಿಟ್ಟಿದ್ದೀವಿ ಇವತ್ತಿಗೆ. ಅಂದರೆ ಸೇಫ್ಟಿ ಚೆನ್ನಾಗೈತೆ ಜಾಗ. ಇಲ್ಲಿ CC ಕ್ಯಾಮ್ರಾ ಎಲ್ಲ ಅವೆ, ಒಳ್ಳೆ ಅನುಕೂಲ ಆಯ್ತು. ಮತ್ತು ಗಾಡಿ ನಿಲ್ಲಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ಯೂಟರ್ನ್ ಮಾಡ್ಕೊಂಡು ಹತ್ರ ಹೋಗ್ಬೋದು, ನೈಸ್ ರೋಡ್ ಹತ್ರಕ್ಕೆ. ಚೆನ್ನಾಗೈತೆ ಜಾಗ. ಟೈರ್ ಎಲ್ಲ ಹುಚ್ಚಿಬಿಟ್ಟದವು. ಇದು ಟೈರು ಎಲ್ಲೂ ಇತ್ತಪ್ಪ ಇದು. ನೋಡಿ ಹೆಂಗಾಗ್ಬಿಟ್ಟೈತೆ. ಅವತ್ತು ಉಲ್ಟಂ ಪಲ್ಟ ಮಾಡಿಸ್ಕೊಂಡು ಹೋಗಿದ್ದು, ಇವತ್ತು ಮತ್ತೆ ತಿರ್ಗಾ ಉಲ್ಟಂ ಪಲ್ಟ ಮಾಡಿಸಿದ್ವಲ್ಲ, ಇವಾಗ ಗೊತ್ತಾಗ್ತಾರೆ ಟೈರ್. ಗಾಡಿ ಮಾತ್ರ ತೊಡಸ್ಬಿಟ್ರೆ ಒಳ್ಳೆ ಹೊಸ ಗಾಡಿ ಕಾಣುತ್ತೆ ಗುರು. ಮಾತ್ರ ಮಳೆ ಊದಿರೋದಕ್ಕೆ ನಿಂತಿರತ್ತೆ. ಮಳೆ ಊದಿ ಧೂಳು ಕೂತೈತೆ ಬರಬೇಕಾದ್ರೆ. ನೆನ್ನೆ ನೈಟು ಮಳೆ ಬಂದೈತೆ, ಹಿಂಗಾಗಿ ನೋಡಿ ಹಿಂಗೆ ಐತೆ ಗಾಡಿ. ಇವತ್ತು ಲೋಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಟ್ರಾನ್ಸ್ಪೋರ್ಟರ್ಗೆ ಒಂದು ಸರಿ ಫೋನ್ ಮಾಡೋಣ. ನೆನ್ನೆ 3 ಸರಿ ಫೋನ್ ಮಾಡಿದೆ, ಅಣ್ಣ ಬಂದು ಫೋನ್ ಎತ್ತಲಿಲ್ಲ. ನೋಡಪ್ಪ, ತಂತಿ ಸಿಗಾಕೊಂಡಿರೋದ. ಇನ್ನೆಲ್ಲೂ ಜಾಗ ಬೇಕಿದ್ದಿಲ್ವಪ್ಪ ನಿನಗೆ? ನಂದೇ ಬೇಕಿದ್ದಿತ್ತ ನನ್ನ ಟೈರ್ಗೆಯಾ? ನೋಡಲಿ ನನ್ನ ಮಗಂದು ಏನು ಕಲ್ತೈತೆ ಗೊತ್ತಾನೆ ಇಲ್ವಲ್ಲಪ್ಪ. ತಡೆಯಪ್ಪ, ತಂದು ಮುಡ್ಕಿದ ಹಾಕೋಣ. ಫೈನಲಿ ಗುರು, ಗಾಡಿನ ಲೋಡಿಗೆ ಬಂದಿದ್ದೀವಿ. ಇವತ್ತು 3ನೇ ದಿನ. ನಾನು ಬೆಂಗಳೂರಿಗೆ ಬಂದು 3 ದಿನ ಆದಮೇಲೆ ಲೋಡ್ ಸಿಕ್ಕಿದೆ. ಏನಕ್ಕಪ್ಪ ಅಂತಂದರೆ ಹಬ್ಬದ ಟೈಮ್ ಅಲ್ವಾ, ಹಂಗಾಗಿ ಗಾಡಿ ಆಲ್ಟ್ ಆಗ್ತಿರೋ ಕಾರಣಕ್ಕೆ ಇವತ್ತು 3 ದಿನ ಆದಮೇಲೆ ಲೋಡ್ ಸಿಕ್ಕೈತೆ. ಎಲ್ಲಿಗೆ ಲೋಡು ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಲೋಡಿಗೆ ಬಂದಿದ್ದೀನಿ, ಲೋಡ್ ಮಾಡಲಿ. ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನೋ ಎತ್ತ ಅನ್ನೋದು ಗೊತ್ತಿಲ್ಲ. ಎಲ್ಲಿ ಲೋಡಿಂಗ್ ಮಾಡ್ತಿರೋದಪ್ಪ ಅಂತಂದರೆ ನಾನು ಈಗ ಸದ್ಯಕ್ಕೆ ಇಲ್ಲೇ ಬೆಂಗಳೂರಲ್ಲಿ ಕನಕಪುರ ರೋಡಲ್ಲಿ ಮಾಡ್ತಿರೋದು. ಇಲ್ಲಿಂದ ಲೋಡ್ ಮಾಡಿಕೊಂಡು ಇನ್ನೊಂದು ಪಾಯಿಂಟಿಗೆ ಹೇಳ್ಬೋದು. ಇನ್ನೊಂದು ಪಾಯಿಂಟು 2 ಪಾಯಿಂಟ್ ಹೇಳ್ತಾರೆ ಮಾಮೂಲಿ. ಇದ್ದಿದೆ ದೊಡ್ಡ ಗಾಡಿಗಳದೆಲ್ಲ 2 ಪಾಯಿಂಟಿಗೆ ಲೋಡಿಂಗು. ನಮ್ಮ 35 ಟನ್ ಪಾಸಿಂಗ್ ಗಾಡಿ ಅಲ್ವಾ, ಹಂಗಾಗಿ 35 ಟನ್ ತುಂಬಾಗೆ 2 ದಿನ ಬೇಕೇ ಬೇಕು ಕನ್ಫರ್ಮಾಗಿ. ಲೋಡ್ ಮಾಡ್ತೀನಿ ಅಂತ ಅಂದರೆ ಒಂದೇ ದಿನಕ್ಕೆ ಲೋಡ್ ಆಗೋಲ್ಲ. ಏನಕ್ಕಪ್ಪ ಅಂದರೆ ಹಬ್ಬದ ಟೈಮ್ ಇರೋ ಕಾರಣಕ್ಕೆ ಗಾಡಿ ಒಂದೇ ದಿನಕ್ಕೆ ಲೋಡ್ ಆಗೋಲ್ಲ. ಅದರಿಂದ 2 ದಿನ ಮಿನಿಮಮ್ 2 ದಿನ ಬೇಕೇ ಬೇಕು. ಲೋಡ್ ಮಾಡಿಕೊಂಡು ಇಲ್ಲಿಂದ ಎಲ್ಲಿಗೆ ಅಡ್ರೆಸ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು ಮಾಗಡಿ ರೋಡ್ ಹೇಳ್ಬೋದು, ಇಲ್ಲ ಅಂತ ಅಂದರೆ ಎಲ್ಲಿ ಹೇಳ್ತಾರೆ ಅಷ್ಟು ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ನನ್ನ ಪ್ರಕಾರ ಮಾಗಡಿ ರೋಡಲ್ಲಿ ಲೋಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ಗಾಡಿಗಳನ್ನ ಲೋಡಿಗೆ ಬಂದಾಗ ಒಂದು ಸ್ವಲ್ಪ ಕಲ್ಲು ಗಿಲ್ಲು ಇರ್ತವೆ, ನೋಡ್ಕೊಂಡು ನಿಲ್ಲಿಸ್ಕೊಬೇಕು ಗಾಡಿನ. ಇಲ್ಲಾಂದರೆ ಭಾರಿ ಹುಷಾರಾಗಿ ನಿಲ್ಲಿಸಿಲ್ಲ ಅಂದರೆ ಭಾರಿ ತೊಂದರೆ ಆಗುತ್ತೆ. ಟೈರ್ ಹೊಡ್ತಾ ಬಿದ್ದುಬಿಡುತ್ತೆ, ಎಲ್ಲ ಹೊಸ ಟೈರ್ ನಮ್ಮ. ಹಂಗಾಗಿ ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಗಾಡಿಗಳು ನಿಲ್ಲಿಸಿದಾಗ ಆಲ್ಮೋಸ್ಟು ಜೈಂಟು ಚೆಕ್ ಮಾಡ್ಕೊತಿರ್ಬೇಕು. ಏನಪ್ಪ ಈ ದೊಡ್ಡ ಗಾಡೀಲಿ ಜೈಂಟ್ಗಳೆಲ್ಲ ಚೆಕ್ ಮಾಡ್ಕೊತಿರ್ಬೇಕು. ಲೂಸ್ ಆಗೈತಾ ಇಲ್ಲ ಬೋಲ್ಟ್ ಲೂಸ್ ಆಗವ, ಪ್ರತಿಯೊಂದು ಕಟ್ಟೆನೂ ಅಬ್ಸರ್ವ್ ಮಾಡ್ತಿರ್ಬೇಕು. ಮೊನ್ನೆ ನಾನು ಈ ಪಿನ್ನೇ ನೋಡಿಲ್ಲ, ಆ ಕಡೆ ರೈಟ್ ಸೈಡ್ ಆ ಕಡೆ ರೈಟ್ ಸೈಡ್ದು ನಮ್ಮ ಸಕ್ಕರ್ ನೋಡಿದರು. ಪಿನ್ ಇದಾಯ್ತು ಕಣ, ಅದೊಂದು ಪಿನ್ ಹಾಕ್ಸ್ಕೊಳ್ಳೋ ಅಲ್ಲಿ ಹೋದಾಗ ಗ್ರೀಸಿಂದು ಅಂತ. ಅದೊಂದು ಪಿನ್ ಹಾಕ್ಸ್ಕೊಬೇಕೀಗ ಅಷ್ಟೇ. ಇನ್ನೇನು ನಮ್ಮ ಗಾಡೀಲಿ ಏನಂತ ಕೆಲಸ ಏನಿಲ್ಲ. ಗಾಡಿ ಬಗ್ಗೆ ಮಾತಾಡೋಂಗಿಲ್ಲಪ್ಪ. ಪೀಸ್ ಆಗೈತೆ ಗಾಡಿ, ಹೊಸ ಗಾಡಿ ನಮ್ಮದು. ಇಲ್ಲಿ ನೋಡಿ, ನೋಡ್ಬೋದು ಇಲ್ಲಿ. ಇದರಲ್ಲಿ ಇಲ್ಲಿ ಬಿದ್ದೋಗ್ಬಿಟ್ಟೈತೆ ನೋಡಿ, ಇದೆ ಪಿನ್ನು. ಆ ಪಿನ್ನು ಒಳಗೆ ಹೋಯ್ತು ಇಲ್ಲಿ ಬಿದ್ದೋಯ್ತು ಅಂತ ಗೊತ್ತೇ ಆಗ್ತಿಲ್ಲ. ಗ್ರೀಸ್ ಐತೆ ಅಲ್ಲೇ, ಹಂಗಾಗಿ ಪಿನ್ ಬಿದ್ದಿಲ್ಲ. ಇನ್ನು ನಾನು ಗ್ರೀಸ್ ಹೊಡ್ಸ್ಕೊಬೇಕು. ಗ್ರೀಸ್ ಹೊಡ್ಸ್ಕೊಂಡು ಹೋಗಿ ಇದು ಮಾಡಬೇಕು ಇದನ್ನು. ಟೈರ್ ಲಿಫ್ಟ್ ಹಾಕ್ಸಲ್ಲ ಒಂದು ಸ್ವಲ್ಪ ಅಷ್ಟೇ, ಎಲ್ಲ ಸೂಪರಾಗವೆ. ಇವು ಏನು ಲಿಫ್ಟ್ ಹಾಕ್ಸಲ್ಲವೇ ನಡೆಯುತ್ತೆ. ನಮಗೆ ಮೇನ್ ಬೇಕಾಗಿರೋದು ಹೌಸಿಂಗ್ ಟೈರು, ಹಿಂದಗಡೆ ಡಮ್ಮಿ ಟೈರ್ಗಳು ಎಲ್ಲ ಹೊಸ ಟೈರ್ ಹಾಕೋರು ನಮ್ಮ ಸೌಕರ್ಯರು. ಲಾಂಗ್ ಹೋಗೋದಲ್ವ ನಾವು. ಈ ಕೇರಳ ಹೋಗ್ತೀವಿ, ಕೇರಳದಿಂದ ಮಂಗಳೂರಿಗೆ ಬರ್ತೀವಿ, ಮಂಗಳೂರಿಂದ ಮತ್ತೆ ಬಳ್ಳಾರಿಗೆ ಬರ್ಬೋದು, ಇಲ್ಲ ಹೊಸಪೇಟೆಗೆ ಬರ್ಬೋದು, ಇಲ್ಲಿಂದ ಹೈದ್ರಾಬಾದ್ಗೆ ಹೋಗ್ತೀವಿ. ಹಂಗಾಗಿ ಹೊಸ ಟೈರ್ ಇರಲಿ ಅಂದ್ಬಿಟ್ಟು ಹಾಕೋರೆ. ಈ ಕಡೆ ಲಿಫ್ಟ್ ಹಾಕ್ಸಲ್ಲ ಚೆನ್ನಾಗವೆ ಟೈರು, ಆ ಕಡೆ ಒಂದು ಸ್ವಲ್ಪ ಅಷ್ಟೇ, ಇನ್ನೇನಿಲ್ಲ. ಇನ್ನು ಫ್ರಂಟವೆಲ್ಲ ಹೊಸ ಟೈರ್ಗಳೇ ಅಲ್ಲವ. ಸದ್ಯಕ್ಕೆ ಲೋಡ್ ಮಾಡಿಸ್ಕೊಂಡು ನಿಧಾನಕ್ಕೆ ಆರಾಮಾಗಿ ಬಿಡೋಣ. ಬನ್ನಿ, ಫುಲ್ ರೆಸ್ಟ್ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ಈಗ ಮನೆಗೆ ಹೋಗ್ಬಿಟ್ರೆ ಪಾಯಿಂಟಿಗೆ ಹಾಕ್ಬಿಟ್ಟು ನೆಮ್ಮದಿ ಜೀವನ ಹೋಗೋರು ಮಾತ್ರ. ಗಾಡಿ ಒಳಗೆ ಎಲ್ಲ ಗಲೀಜಾಗೈತೆ, ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀವಿ.
ನಮ್ಮ ಡಾರ್ಲಿಂಗ್ ತೊಳಸ್ಬೇಕಿತ್ತು. ಈ ಸರಿ ಇಟ್ಕೋದಾಗ ಟ್ರಿಪ್ಪಲ್ಲಿ ತೊಳಸ್ದಂಗೆ ಹೈದ್ರಾಬಾದಲ್ಲೇ ತೊಳ್ಸೋಣ ಅಂತ ಐಡಿಯಾ ಮಾಡಿದ್ವಿ. ಟ್ರಿಪ್ಗೆ ನಮ್ಮ ಸಾವುಕಾರ ಮಾತ್ರ ಗಾಡಿ ತೊಳ್ಸಪ್ಪ ಅಂತಾರೆ. ಗಾಡಿ ತೊಳಸ್ಕೊಬೇಕು, ಯಾಕೆಂದರೆ ಕ್ಲೀನಾಗಿರಬೇಕು ಗಾಡಿ ಅಂತ. ಇದು ಇನ್ನೊಂದು ಏನಪ್ಪ ಅಂದರೆ ಹೈಟ್ಯಾಕಿಗೆ ಒಂದು ಹೋಲ್ ಹಾಕಿರಲಿಲ್ಲ, ಹಂಗಾಗಿ ತಂತಿನ ನುಲ್ದಿದ್ದೀನಿ. ಅಣ್ಣ ಇದೇನಣ್ಣ ತಂತಿ ನುಲ್ದಿದ್ದೀರ ಅಂತ ಅನ್ಬೇಡಿ, ಅದೊಂದು ಹೈಟ್ಯಾಕಿಗೆ ತಂತಿ ನುಲ್ದಿದ್ದೀವಿ. ಅದೊಂದು ಹೋಲ್ ಹಾಕಿರಲಿಲ್ಲ, ಹಂಗಾಗಿ ಲಾಂಗ್ ಹೊಡೆಯೋ ಗಾಡಿ ಅಲ್ವಾ, ಹೈಟ್ಯಾಕು ಎಲ್ಲ ಪ್ರತಿ ಒಂದು ಸಬ್ಬು. ಇಲ್ಲೇ ಹೆಂಗಿರಿ ಬಾಡಿ ಕ್ಯಾಬಿನು ಅಂತ ಅಂದರೆ ಏನೋ ಒಂಥರ ಕ್ರೇಜು ಮಾತ್ರ ನಮ್ಮ ಗಾಡಿನೇ ಚೆನ್ನಾಗಿ ಕಾಣೋದು ಲುಕ್ಕಾಗಿ ನೋಡಿ. ಐಫೋನ್ ಇದ್ದರೆ ಇನ್ನೂ ಚೆನ್ನಾಗಿ ವಿಡಿಯೋ ಬರೋದು, ಬಟ್ ಏನಪ್ಪ ಅಂದರೆ ಕ್ಲಾರಿಟಿ ಇಲ್ಲದ ಕಾರಣಕ್ಕೆ ಆ್ಯಂಡ್ರಾಯ್ಡ್ ಫೋನಲ್ಲೇ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಏನಣ್ಣ ಕ್ಲಾರಿಟಿ ಬರ್ತಾಯಿಲ್ಲ ಅಂತ. ವಾಯ್ಸು ಕೇಳಲಿಲ್ಲ ಅಂದರೆ ಒಂದು ಸ್ವಲ್ಪ ಹೇಳಿ. ಮೈಕ್ ತಗೊಬೇಕು, ಮೈಕ್ ತಗೊಂಡಿಲ್ಲ ಯಾರೋ ಬ್ರದರ್ ವಾಯ್ಸ್ ಕೇಳ್ತಿಲ್ಲ ಅಂತ ಹೇಳ್ತಾರೆ ಇದ್ದೀರ ತುಂಬ ಸರಿ. ಯಾವ ಮೈಕ್ ತಗೊಬೇಕು ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿರೋದು ಯಾವುದು ಅಂತ ಹೇಳ್ಬಿಟ್ಟು ಕಮೆಂಟ್ ಪಿನ್ ಮಾಡಿ ನನಗೋಸ್ಕರ ಕೇಳ್ಕೊಂಡಿರೋದು. ನಮಗಾಗ ಅಷ್ಟಾಗಿ ಮೈಕ್ ಬಗ್ಗೆ ಏನೋ ಅದ್ರ ಬಗ್ಗೆ ತಿಳುವಳಿಕೆ ಇಲ್ವಲ್ಲ, ಹಂಗಾಗಿ ಕೇಳ್ತಾಯಿದ್ದೀನಿ. ಒಂದು ಮೈಕ್ನ ಯಾವ್ದಾರ ಸಜೆಷನ್ ಮಾಡಿ ನೋಡೋಣ, ತಗೊಳ್ತೀವಿ ಅದನ್ನು ಚೆನ್ನಾಗಿ ಕೇಳೋ ಅಂಥದ್ದು. ನೆಕ್ಸ್ಟು ಇಲ್ಲಿ ಲೋಡ್ ಮಾಡಿಕೊಂಡು ಹೋಗೋಣ ಬನ್ನಿ. ಇಲ್ಲಿ ಗುರು ಗಾಡಿ ಲೋಡ್ ಆಯಿತು. ಲೋಡ್ ಬಂದ್ಬಿಟ್ಟು ಯಾಕಪ್ಪ ಅಂದರೆ ಟಾರ್ಪಲ್ ಹಾಕಿ ನಿಲ್ಸಿದ್ದೀನಿ. ಒಂದು ಸ್ವಲ್ಪ ಲೋಡ್ ಆಗಿದೆ ಅಷ್ಟೇ, ಚಿಕ್ಕ ಇದು. ಇನ್ನು ಬೇರೆ ಇನ್ನೇನು ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಷ್ಟು ಲೋಡ್ ಬಂದು ನಿಲ್ಸಿದ್ದೀನಿ. ಇವಾಗ ಎಲ್ಲಿದ್ದೀವಪ್ಪ ಅಂತಂದರೆ ನೆನ್ನೆ ಇದ್ವಲ್ಲ ಅದೇ ಪ್ಲೇಸಲ್ಲಿ, ನೆನ್ನೆಯಿಂದ 2 ದಿನದಿಂದ ಆಲ್ಟ್ ಆಗಿದ್ವಲ್ಲ ಅದೇ ಪ್ಲೇಸಲ್ಲಿ ಇದ್ದೀನಿ ಇವಾಗ. ಇಲ್ಲಿ ಬಿಸಿಲು ಹೆಂಗೆ ಹೊಡಿತೈತೆ ಅಂದರೆ ತಮಿಳ್ನಾಡಲ್ಲಿ ಹೊಡೆದಂಗೆ ಹೊಡಿತೈತೆ ಬಿಸಿಲು ಇಲ್ಲಿ. ಮತ್ತು ಇನ್ನೊಂದು ನಮ್ಮ ಹಾಸನಲ್ಲಿ ಮಳೆ ಹೋಗ್ತೈತಿ, ಇಲ್ಲಿ ಮಳೆ ಹೋಗ್ತೈತೆ. ಬರೀ ಟಾರ್ಪಲ್ ಬಿಡೋತಿ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಸಿಂಪಲ್ ಈ ಟಾರ್ಪಲ್ ಹಾಕಿದ್ದೀನಿ, ಅದ್ರ ಮೇಲೆ ಕಲ್ಲೇರಿದ್ದೀನಿ ಸಿಂಪಲಾಗಿ. ಇವಾಗ ನಮಗೆ ಜಾಸ್ತಿ ಗಾಳಿ ಪಾಡಿ ಕೊಟ್ಟು ಅಂದರೆ ಒಂದು 2 ದಿವಸ ಹೊಡೆದಿದೆ, ಅದೇ ಟೈಟ್ ಆಗಿಬಿಡುತ್ತೆ. ಬೆಳಿಗ್ಗೆ ಹೋಗ್ಬೇಕಾದ್ರೆ ತೆಕ್ಕೊಂಡು ಹೋಗೋದೆ ಹೊಡ್ಬೋದಂಗೆ. ತಮ್ಮ ಎಷ್ಟೊತ್ತಿಗೆ ಬರ್ತಾನೆ ಏನು ಅಂತ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅಂತವ. ಒಂದು 5 ಗಂಟೆಗೆ ಬಸ್ ಐತೆ ಕಾರಣ ಅಂದವನೇ. ಸರಿ ಆಯಿತು ಕಣಪ್ಪ ಬಾ ಅಂತ ಹೇಳಿದ್ದೀನಿ, ಬರಲೇ. ಹೋಗಿ ಒಂದು ಟೀ ಕುಡ್ಕೊಂಡಿಲ್ಲ, ಜ್ಯೂಸ್ ಟೀ ಅಂತೀನಿ, ಜ್ಯೂಸ್ ಕುಡಿದ್ಬಿಟ್ಟು ಆರಾಮಾಗಿ ತಣ್ಣಗೆ ಬಂದು ಗಾಡೀಲಿ ಮನಿಕೊಬಿಡ್ತೀನಿ. ಇಲ್ಲಿಗರು ಪಾಲ್ಟಿಗೆ ಫೋನ್ ಮಾಡಿದ್ದು, ಇನ್ನೊಂದು ಪಾಯಿಂಟಿಗೆ ಹೋಗ್ಬೇಕಲ್ಲ ಅವರಿಗೆ. ಅವ್ರು ಹೇಳಿದರು ಬೆಳಿಗ್ಗೆ 6 ಗಂಟೆಗೆ ಬರಬೇಕು, ಇಲ್ಲಾಂದರೆ ಲೋಡ್ ಆಗೋಲ್ಲ ಅಂತ ಹೇಳ್ತವ್ರೆ. ನೋಡೋಣ, ಇನ್ನೂ ಲೊಕೇಶನ್ ಸೆಂಡ್ ಮಾಡಿಲ್ಲ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಾಳೆ ಅಮಾವಾಸ್ಯೆ ಅಲ್ವಾ, ಹಂಗಾಗಿ ಎಲ್ಲ ಪೂಜೆ ಮಾಡ್ತಾಯಿರ್ತಾರೆ, ಅದಕ್ಕೋಸ್ಕರ ಇದು ಮಾಡಿರ್ತಾರೆ. ಸದ್ಯಕ್ಕೆ ಇವಾಗ ಕನಕಪುರ ರೋಡಲ್ಲೇ ಇದ್ದೀನಿ. ನನ್ನ ತಮ್ಮ ಬರ್ತಾನೆ, ನನ್ನ ತಮ್ಮ ಬರೋ ಗಂಟೆ ವೆಯ್ಟಿಂಗು. ನೋಡೋಣ ಏನೇನಾಗುತ್ತೆ ಅಂದ್ಬಿಟ್ಟು ಮುಂದಿನ ಲಾಗಲ್ಲಿ ತಿಳಿಸ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ದಿವಾಳಿ ಅನ್ನೋದಕ್ಕಿಂತ ಹ್ಯಾಪಿ ದೀಪಾವಳಿ ಎಲ್ರಿಗೂ. ಹಂಗೆ ಯಾರು ನಾನು ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀವಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನು ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ ಅಕೌಂಟ್ನು ಫಾಲೋ ಮಾಡ್ಕೊಳ್ಳಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.